ಏನೇ ನನಗೆ ನನ್ನ ಮಗಳ ಮೇಲೆ ಪ್ರೀತಿ ಇಲ್ಲ, ನಮ್ಮಮ್ಮ ಯಾವಾಗಲೂ ಹುಚ್ಚಿ ಥರ ಆಡ್ತಾಳೆ ಅಂತ ಹೇಳ್ತೀಯ ತಾನೆ? ಯಾಕಮ್ಮ ಇದ್ದಕ್ಕಿದ್ದಂಗೆ ಏನೇನೋ ಮಾತಾಡ್ತಿದ್ಯಾ? ಏನೇನೋ ಅಲ್ಲ ಕಣೆ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೀನ್ ಲೀಲಾಗ್ ನೋವಾದಾಗೆಲ್ಲ ನನ್ನ ಮೇಲೇನೆ ಹೇಳ್ತಾ ಇದ್ದೆ ತಾನೆ. ಈಗ ನೋಡು, ನನ್ನ ಮಗಳಿಗೋಸ್ಕರ ಎಂತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಏನ್ ಮಾಡಿ ಬಂದೆಮ್ಮ? ಏನಾದ್ರೂ ಎಡ್ವರ್ಟ್ ಮಾಡಿದ್ಯಾ? ಇದು ನಮ್ಮನೆ ಅಲ್ಲ, ನೆನ್ಪಿರ್ಲಿ. ಅಯ್ಯೋ, ಯಾರ ಮನೆ ಆದ್ರೆ ನನಗೇನು? ನನಗೆ ಲೀಲನ್ ಜೀವನ ಮುಖ್ಯ. ನಾನು ಅವಳಿಗೆ ಏನ್ ಬೇಕಾದ್ರೂ ಬೈಬೋದು, ಆದ್ರೆ ಬೇರೆ ಯಾರಾದ್ರೂ ಬೈದ್ರೆ ಅವ್ರ ನಾಲ್ಗೆ ಕಿತ್ತು ಹಾಕ್ಬಿಡ್ತೀವಿ. ಅಮ್ಮ, ಫಸ್ಟ್ ನಿನ್ ಡ್ರಾಮಾ ಸ್ಟಾಪ್ ಮಾಡು. ಏನ್ ಮಾಡಿ ಬಂದಿದ್ಯಾ ಅದನ್ನ ಹೇಳು. ನಂಗೆ ಯಾಕೋ ಗಾಬರಿ ಆಗ್ತಿದೆ. ಗಾಬರಿ ಯಾಕೆ ಆಗ್ತೀಯಾ? ನಾನು ಏನ್ ಮಾಡಿದ್ದೀನಿ ಅಂತ ನಿಂಗೆ ಗೊತ್ತಾದ್ರೆ ನೀನು ನನ್ನ ಜೊತೆ ಸೇರ್ಕೊಂಡು ಕುಣಿದಾಡ್ಬಿಡ್ತೀಯ. ಅಮ್ಮ, ಏನಾಯ್ತು ಹೇಳು. ಆ ಅಂತರ ಎಲ್ಲಿಂದನೋ ಬಂದು ಟನ್ ಅಂತ ಪ್ರತ್ಯಕ್ಷ ಆಗ್ಬಿಟ್ರೆ ನಾನು ಸುಮ್ಮನೆ ಇರ್ಬೇಕಾ? ಇಲ್ಲ, ಏನೆಲ್ಲ ಕನ್ಸುಗಳು ಕಟ್ಟಿದ್ಲು. ಅವಳ ಜೀವನ ಇನ್ನೇನ್ ಸರಿ ಹೋಗುತ್ತೆ ಅನ್ನೋಷ್ಟರಲ್ಲಿ ಇವಳು ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಲು. ಅವಳು ಇಲ್ಲಿರೋವರೆಗೂ ಲೀಲನ್ ಜೀವನ ಸರಿ ಹೋಗಲ್ಲ. ಅದಕ್ಕೆ ಆ ಅಂತರ ಮನೆ ಬಿಟ್ಟು ಹೋಗೋ ಥರ ನಾನು ಮಾಡಿದ್ದೀನಿ. ಅಮ್ಮ, ಏನ್ ಹೇಳ್ತಿದ್ಯಾ? ಇನ್ನೇನು, ಅವಳ ಕೂರಿಸಿ ಆರ್ತಿ ಅಲ್ಲ. ನನಗೆ ನನ್ನ ಮಗಳ ಮುಖ್ಯ, ಅದಕ್ಕೆ ನಾನು ಮಾಡಿದ್ದೆ ಸರಿ. ಅವಳು ಈ ಮನೆ ಬಿಟ್ಟು ತೊಲಗಿದ್ರೆ ನನ್ನ ಮಗಳ ಜೀವನ ಸರಿ ಹೋಗುತ್ತೆ, ನಂಗೆ ಅರ್ಥ ಆಗ್ತದೆ. ಅಂತ್ರ ಅಕ್ಕ, ಮೇಡಮ್, ಅಂತ್ರ ಅಕ್ಕ, ಮೇಡಮ್. ರೂಪಾ, ಅಂತ್ರ ಅಕ್ಕ ಇಲ್ಲಿ. ನಾನು ಅವ್ರನ್ನ ಹುಡ್ಕೊಂಡ್ ಬರ್ತಿದ್ದೀನಿ ಮೇಡಮ್. ಮಾತ್ರ ತಗೊಂಡ್ ಬರೋದೊಳಗೆ ಮೇಡಮ್ ಎಲ್ಲೂ ಕಾಣಿಸ್ತಿಲ್ಲ. ನೀವ್ ಅವ್ರ ಜೊತೆ ಇರ್ಬೇಕಿತ್ತು ತಾನೆ, ಈಗ ಎಲ್ಲಿ ಅಂತ ಹುಡ್ಕೋದು? ಅವ್ರು ನಾರ್ಮಲ್ ಆಗಿ ಕೂಲಾಗೇ ಇದ್ರು. ಏನ್ ಯೋಚನೆ ಮಾಡಿದೆ, ಆರಾಮಾಗಿರಿ ಅಂತ ಟ್ಯಾಬ್ಲೆಟ್ ತರಕ್ ಹೋದೆ ಮೇಡಮ್. ನಾನ್ ಬರೋದ್ರೊಳಗಡೆ ಮೇಡಮ್ ಕಾಣಿಸ್ತಿಲ್ಲ. ಸರಿ, ನೀವ್ ಆ ಕಡೆ ಹುಡುಕಿ, ನಾನು ಆ ಕಡೆ ಹುಡುಕ್ತೀನಿ. ಸರಿ ಮೇಡಮ್. ಅಂತ್ರ ಅಕ್ಕ, 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 ಅಂತ್ರ ಅಕ್ಕ. ಎಲ್ಲಿ ಅಂತ ಹುಡ್ಕೋದು? ಅಂತ್ರ ಅಕ್ಕ, ಅಂತ್ರ ಅಕ್ಕ, ಅಂತ್ರ ಅಕ್ಕ. ಇಲ್ಲೇ ಇದ್ದೀರಾ ನೀವು? ಎಲ್ಲಿ ಹೋಗಿದ್ರಿ? ನನ್ಗೆ ಎಷ್ಟು ಭಯ ಪಟ್ಟೆ ಗೊತ್ತಾ? ಹೋಗ್ತಿನ್ಲಿಲ್ಲ. ಅಕ್ಕ, ಏನ್ ಹೇಳ್ತಿದ್ದೀರಾ? ಹೌದು, ನನ್ಗೆ ಯಾಕೋ ಈ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ. ಹೋಗೋಣ ಅಂತ ಹೊರಟೆ. ನಿನ್ಗೆ ಹೇಳ್ದೆ ಹೋಗೋದಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಯಾವ ಜನ್ಮದಲ್ಲಿ ನನಗೂ ನಿನಗೂ ಏನು ಸಂಬಂಧ ಇತ್ತೋ ಗೊತ್ತಿಲ್ಲ. ಈ ಮನೇಲಿ ಯಾರ ಮಾತು ನಂಬದೇ ಇರೋಳು ನಿನ್ನ ಮಾತು ನಂಬ್ತಿದ್ದೀನಿ. ಅದಕ್ಕೆ ನಿನ್ಗೊಂದು ಮಾತು ಹೇಳೋಗೋಣ ಅಂತ ಇಲ್ಲೇ ಕೂತೆ. ಅಕ್ಕ, ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ನನಗೆ ನೀವು ಹೇಳೋ ಯಾವ ಮಾತಿನ ಮೇಲೂ ನಂಬಿಕೆ ಬರ್ತಾ ಇಲ್ಲ. ನೀವು ಹೇಳೋ ಯಾವ ಮಾತೂ ನನ್ನ ಮನಸ್ಸಿಗೆ ಕನೆಕ್ಟ್ ಆಗ್ತಾ ಇಲ್ಲ. ನೀವೇನೇ ಹೇಳಿದ್ರು ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತಾನೆ ಅನ್ನಿಸ್ತಾ ಇದೆ. ಎಷ್ಟೇ ನೆನ್ಪು ಮಾಡ್ಕೊಂಡ್ರು ನನ್ಗೆ ಯಾವುದೂ ನೆನಪೇ ಆಗ್ತಾ ಇಲ್ಲ. ನಾನಿಲ್ಲಿದ್ದಷ್ಟು ದಿನ ನನ್ನ ಜೀವನನ ನಾನೇ ಪ್ರಶ್ನೆ ಮಾಡ್ಕೊಂಡು ಬದುಕಬೇಕೇ ಹೊರತು ನನ್ನ ಜೀವನ ಮುಂದೆ ಹೋಗಲ್ಲ. ಪ್ಲೀಸ್ ಲೀಲಾ, ನನ್ನನ್ನು ಹೋಗಕ್ಕೆ ಬಿಡು, ತಡಿಬೇಡ. ಇಡೀ ಮನೆ ಜನ ನಿಮ್ಮೆಲ್ಲ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ನೀವು ವಾಪಸ್ ಬಂದಿದ್ದೀರಾ ಅಂತ ಆ ದೇವ್ರಿಗೆ ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದಾರೋ ಲೆಕ್ಕನೇ ಇಲ್ಲ. ಅಂಥದ್ರಲ್ಲಿ ಅಷ್ಟು ಸುಲಭವಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಂಗೆ ಅರ್ಥ ಆಗುತ್ತೆ, ನಾನು ಒಪ್ಕೋತೀನಿ. ನಿಮಗೆ ಈ ಮನೆ ಹೊಸದು, ಮನೆ ಜನ ಹೊಸೊಬ್ರು, ಹಾಗಂತ
ಅವ್ರು ಕೊಡೋ ಪ್ರೀತಿನ ಬಿಟ್ಟು ಮನೆ ಬಿಟ್ಟು ಹೋಗಕ್ಕಾಗತ್ತಾ? ನೀವೇ ಹೇಳಿ. ಯಾವ ಪ್ರೀತಿ? ಯಾವ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ ಲೀಲಾ? ನೀವುಗಳೆಲ್ಲ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪ್ರೀತಿಗೆ ಮುಖ್ಯವಾಗಿ ಬೇಕಾಗಿರೋದು ಪರಿಚಯ. ಆ ಪರಿಚಯನೇ ಇಲ್ಲ ಅಂದ್ಮೇಲೆ ಪ್ರೀತಿನ ನಾನು ಹೇಗೆ ಅನುಭವಿಸ್ಲಿ? ನೋಡು, ಇದನ್ನೆಲ್ಲ ಮಾತಾಡಿ ನಿಮ್ಗೆ ಹರ್ಟ್ ಮಾಡೋ ಉದ್ದೇಶ ನಂದಲ್ಲ. ಪ್ಲೀಸ್ ನನ್ನ ಮಾತು ಕೇಳು. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಆ ನಂಬಿಕೆನ ನಾನು ಬರೆಸ್ತೀನಿ. ಬನ್ನಿ ನನ್ನ ಜೊತೆ. ಎಲ್ಲಿಗೆ? ನನ್ನ ಜೊತೆ ಬನ್ನಿ, ನಿಮ್ಗೆಲ್ಲ ಗೊತ್ತಾಗುತ್ತೆ. ಬನ್ನಿ ಬನ್ನಿ ಅಕ್ಕ. ನೋಡಿ ಅಕ್ಕ, ಈಗಲಾದ್ರೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬಂತ ಅಕ್ಕ? ಲೀಲಾ, ಯಾರು ಇವರು? ನನ್ನ ಹಾಗೆ ಇದ್ದಾರೆ. ನಿಮ್ ಹಾಗೆ ಅಲ್ಲ, ಇದು ನೀವೇ. ನಿಮ್ ಫೋಟೋ ಇದು. ಅಲ್ಲ, ನನ್ನ ಫೋಟೋ ಯಾಕೆ ಇಲ್ಲಿಗೆ ಬಂತು? ನನ್ಗೆ ಅರ್ಥನೇ ಆಗ್ತಿಲ್ಲ. ಇದೇ ಫೋಟೋ ಮುಂದೆ ನಿಮ್ ಗಂಡ ಅದೆಷ್ಟೋ ಸ್ಪೆಷಲ್ ಮೂಮೆಂಟ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಈ ಫೋಟೋ ಅವ್ರ ನಗು ನೋಡಿದೆ, ಅವ್ರ ಅಳು ನೋಡಿದೆ, ಅವ್ರ ದುಃಖ ನೋಡಿದೆ. ಈ ಫೋಟೋದಲ್ಲಿ ಅವ್ರ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಬೆರ್ತ್ ಹೋಗಿದೆ ಅಕ್ಕ. ಇಲ್ಲಿ ರೂಮ್ ಇದೆಯಲ್ಲ, ಆ ರೂಮಲ್ಲಿ ನೀವು ನಿಮ್ ಗಂಡ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಿದ್ರಿ. ನೋ ನೋ ನೋ, ಸಾಧ್ಯನೇ ಇಲ್ಲ. ನಂಗೆ ಗೊತ್ತಿತ್ತು ಅಕ್ಕ, ನೀವು ಇದೇ ರೀತಿ ಹೇಳ್ತೀರಾ ಅಂತ. ಸುಳ್ಳನ್ನ ಪ್ರೂವ್ ಮಾಡಕ್ಕೆ ಸಾಕ್ಷಿನ ಸೃಷ್ಟಿ ಮಾಡಬೇಕು, ಆದ್ರೆ ನಿಜಾನ ಪ್ರೂವ್ ಮಾಡಕ್ಕೆ ಸಾಕ್ಷಿ ಇದೆ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಬನ್ನಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ